ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸುನಿಲ್ ಬೋಸ್ ಕಣಕ್ಕೆ ಇಳಿದಿರೋದು ಎಲ್ಲರಿಗೂ ಗೊತ್ತಿದೆ. ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅಳೆದು ತೂಗಿ ಕೊನೆಗೂ ಕೂಡ ಸುನಿಲ್ ಬೋಸ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಸಚಿವ ಮಹದೇವಪ್ಪ ಪುತ್ರ ಅನ್ನೋ ಕಾರಣಕ್ಕೆ ಟಿಕೆಟ್ ಕೇಳಿರಲಿಲ್ಲ. ಕಾರ್ಯಕರ್ತನಾಗಿ ಟಿಕೆಟ್ ಕೇಳಿದ್ದೆ ಅಂತ ಸುನಿಲ್ ಬೋಸ್ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿಯ ಜೊತೆಗೆ ಅಭ್ಯರ್ಥಿ ಸುನಿಲ್ ಬೋಸ್ ಮಾತನ್ನು ಹಂಚಿಕೊಂಡಿದ್ದಾರೆ. ನೋಡೋಣ ಏನಿದೆ. ಹೈಕಮಾಂಡ್ ಅಳೆದು ತೂಗಿ ಅಂತಿಮವಾಗಿ ಚಾಮರಾಜನಗರ ಕ್ಷೇತ್ರದಿಂದ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಅನ್ನು ಫೈನಲ್ ಮಾಡಿದೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಸುನಿಲ್ ಬೋಸ್ ಅವರಿದ್ದಾರೆ. ಸರ್, ಹೆಚ್ಚು ಕಡಿಮೆ ಕಳೆದ 3 ಚುನಾವಣೆಗೆ ಅಂದರೆ ನರಸೀಪುರ ಕ್ಷೇತ್ರ ಇರ್ಬೋದು, ನಂಜನಗೂಡು ಬೈ ಎಲೆಕ್ಷನ್ ಇರ್ಬೋದು, ಟಿಕೆಟನ್ನು ಕೇಳ್ತಾ ಇದ್ರಿ, ತಮಗೆ ಮಿಸ್ ಆಗ್ತಾ ಇತ್ತು. ಅಂತಿಮವಾಗಿ ತಮಗೆ ಟಿಕೆಟ್ ಸಿಕ್ಕಿದೆ. ಮಹದೇವಪ್ಪ ಅವರ ಮಗುವಾಗೂ ಕೂಡ ಇಷ್ಟೊಂದು ತ್ರಾಸ ಪಡಬೇಕಾಯ್ತಾ? ನೋಡಿ, ಕಳೆದ 3 ಚುನಾವಣೆಗಳಲ್ಲಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ. ನಾನು ಎಲ್ಲ ಕಡೆ ಹೇಳ್ದಂಗೆ ಪಕ್ಷ ಆ ಸಂದರ್ಭ ಸನ್ನಿವೇಶಗಳು ಯಾವುದೇ ತೀರ್ಮಾನ ಮಾಡಿದ್ರೂ ಕೂಡ ನಾನು ಯಾವುದೇ ಅಸಮಾಧಾನ ಇಲ್ಲದೇ ಯಾವ ಅಭ್ಯರ್ಥಿ ಕೊಟ್ಟರು ಅಭ್ಯರ್ಥಿ ಪರವಾಗಿ ಕೆಲಸವನ್ನು ಮಾಡಿ ಅವ್ರ ಗೆಲುವಿಗೆ ಶ್ರಮಿಸಿದ್ದೀನಿ. ಹಾಗೆಯೇ ನಾನು ಯಾವಾಗಲೂ ಹೇಳ್ತಾ ಇರೋಂಥದ್ದು, ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದು ನಿಷ್ಠಾವಂತ ಕಾರ್ಯಕರ್ತನ, ಕೆಲಸ ಮಾಡುವಂಥ ಕಾರ್ಯಕರ್ತನ ಯಾವ ಥರ ಒಂದಿನ ಗುರುತಿಸಿ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದೆ. ನಾನು ಮತ್ತೆ ತಮ್ಮ ಪತ್ರಿಕೆಗಳಿಗೆ ಹೇಳಿದ್ದೆ, ನನ್ನ ಮಹದೇವಪ್ಪನ ಮಗ ಒಬ್ಬ ಸಚಿವನ ಮಗನಾಗಿ ನೋಡಬೇಡಿ, ಒಬ್ಬ ಕಾರ್ಯಕರ್ತನಾಗಿ ನೋಡಿ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೆ. ಹಾಗೆ ಈಗ ವರಿಷ್ಠರು ನನಗೆ ಈ ಬಾರಿ ಚಾಮರಾಜನಗರ ಲೋಕಸಭೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅಲ್ಲಿಗೆ ನಿಮ್ಮ ತಾಳ್ಮೆಯೇ ಇವತ್ತು ನಿಮಗೆ ಫಲ ಕೊಡ್ತು ಅಂತ? ಅಲ್ಲ, ತಾಳ್ಮೆ ಎಲ್ಲ ಮನುಷ್ಯರಲ್ಲಿ ಇದ್ದಷ್ಟು ಮುಂದೆ ಒಳ್ಳೆಯದಾಗತ್ತೆ ಅಂತ ನನ್ನ ಭಾವನೆ. ಯಾಕೆಂದರೆ ನೋಡಿ, ನಾವು ಇರೋವಂಥ ಒಂದು ರಾಷ್ಟ್ರೀಯ ಪಕ್ಷ, ಹಲವಾರು ಆಕಾಂಕ್ಷಿಗಳಿರ್ತಾರೆ. ಆಮೇಲೆ ಯಾರು ನಮ್ಮ ನಗರಕ್ಕೆ 8 ಜನ ಆಕಾಂಕ್ಷಿಗಳಿದ್ದರು, ಅವರು ಕೂಡ ಎಲ್ಲ ಅರ್ಹರಿದ್ದಂಥವ್ರು. ಪಕ್ಷ ಯಾರು ಒಬ್ಬರಿಗೆ ಟಿಕೆಟ್ನ ಅವಕಾಶ ಕೊಡಬೇಕಾಗತ್ತೆ. ಆದರೆ ನಾನು ಎಲ್ಲ ಆಕಾಂಕ್ಷಿಗಳಿದ್ದವ್ರು ಎಲ್ಲರನ್ನೂ ಮನವಿ ಮಾಡಿದ್ದೀನಿ. ಅವರು ಖುದ್ದಾಗಿ ಭೇಟಿ ನೀಡಿ ಯಾರಿಗೆ ಸಿಕ್ಕರು ಅವಕಾಶ ಮಾಡಿ ನಾವೆಲ್ಲ ಒಟ್ಟಾಗಿ ದುಡಿಯೋಣ. ಈ ಬಾರಿ ಕಾಂಗ್ರೆಸ್ನ ಈ ಸಲ ಆದಂಥ ಕೈಗಟ್ಟೆಯನ್ನು ಮರೆತು ಈ ಸಲ ಮತ್ತೆ ನಾವು ಗೆಲ್ಲಿಸೋಣ ಅಂತೇಳಿ ಮನವಿ ಮಾಡಿದ್ದೆ. ಎಲ್ಲರೂ ಕೂಡ ಪಾಪ ಆಯಿತು ಅಂತ ತಮ್ಮ ಬೆಂಬಲವನ್ನು ನನಗೆ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಈ ಸಲ ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಮೊನ್ನೆ ಶ್ರೀನಿವಾಸ್ ಪ್ರಸಾದ್ ಅವರ ವಿಚಾರದಲ್ಲಿ ತಾವೇ ಒಂದು ಸ್ಟೆಪ್ಪನ್ನು ಮುಂದೆ ಇಟ್ಟು, ಅಂದರೆ ಯಾಕೆ ಶ್ರೀನಿವಾಸ್ ಪ್ರಸಾದ್ ಅವರು, ಮಹದೇವಪ್ಪ ಅವರು ಮತ್ತು ಸಿದ್ದರಾಮಯ್ಯ ಅವರು ಒಂಥರದ ಸ್ನೇಹ ದೂರ ಆಗಿದ್ದರು, ನೀವೊಂದು ಹೆಜ್ಜೆ ಮುಂದಿಟ್ರಿ. ಏನು ಮಾತಾಡಿದ್ರಿ? ಏನಾದರೂ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರೆ ಶ್ರೀನಿವಾಸ್? ಇಲ್ಲ ನೋಡಿ, ಪ್ರಸಾದ್ ಸಾಹೇಬರು ಈ ರಾಜ್ಯ ಕಂಡಂಥ ಒಂದು ಮುತ್ಸದ್ದಿನ ರಾಜಕಾರಣಿಗಳು. ಅವರು ರಾಜಕೀಯ ನಿವೃತ್ತಿಯನ್ನು ಪಡೆದರು. ನಮ್ಮ ಭಾಗದಲ್ಲಿ ಅವರು ಒಬ್ಬ ಹಿರಿಯ ರಾಜಕಾರಣಿಗಳು. ಅದರಿಂದ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಮಗೆ ಸೂಚನೆ ಇದರಿಂದ ಹೋಗಿ. ಯಾಕೆಂದರೆ ನಮ್ಮ ತಂದೆ ಅವರೆಲ್ಲ ಒಟ್ಟಿಗೆ ಇದ್ದಂಥವ್ರು, ವಿರೋಧಿಗಳೇ ಆಗಿದ್ದಂಥವ್ರು. ಅವ್ರಿಗೆ ಏನೇ ಆದರೂ ರಾಜಕೀಯವಾಗಿ ವಿರೋಧಿಗಳಿರ್ಬೋದು, ವೈಯಕ್ತಿಕವಾಗಿ ಮತ್ತು ಸಿದ್ಧಾಂತದವರೆಲ್ಲ ಒಂದೇ. ಅದರಿಂದ ನಮ್ಮ ಹಿರಿಯರ ಒಂದು ಆಶೀರ್ವಾದ ಪಡೆಯೋಣ ಅಂತ ಹೋಗಿದೆ. ರಾಜಕೀಯವಾಗಿ ಏನಿಲ್ಲ. ಅವರು ಕೂಡ ಒಳ್ಳೆಯದಾಗಲಿ ನಿನಗೆ ಅಂತ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಏನು ತೀರ್ಮಾನ ತಗೋತಾರೆ ನೋಡೋಣ. ಅಲ್ಲ, ಬೆಂಬಲ ಸಿಗುವ ನಿರೀಕ್ಷೆ ಇದೆಯಾ? ಸದ್ಯಕ್ಕಂತವರು ಯಾವುದೇ ಭರವಸೆನೂ ಕೊಟ್ಟಿಲ್ಲ. ಆದರೆ ಆಶೀರ್ವಾದವನ್ನು ಮಾಡಿದ್ದಾರೆ. ಹೋಗಿ ಚುನಾವಣೆಯಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ನೋಡೋಣ ಅವ್ರು ಏನು ತೀರ್ಮಾನ ತಗೋತಾರೆ. ಯಾಕಂದರೆ ಅವ್ರು ಈಗಾಗಲೇ ಘೋಷಣೆ ಮಾಡಿರೋಂಗೆ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದು ಯಾವುದೇ ಪಕ್ಷದ ಪರವಾಗಿ ಪ್ರಚಾರ ಮಾಡೋದಿಲ್ಲ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೇ, ಯಾಕಂದರೆ ಅವರು ಹಿರಿಯರಿದ್ದಾರೆ, ಆ ಹಿರಿಯರನ್ನ ನಾವು ಒಂದು ಆಶೀರ್ವಾದ ಪಡೆಯೋಕ್ಕೆ ಹೋಗಿದೆ ಅಂತ ಅವರೇ ತೀರ್ಮಾನ ತಗೊಳ್ತಾರೆ. ಕೊನೆಯದಾಗಿ, ತಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಿದ್ದರಾಮಯ್ಯನವರ ವರ್ಣ ಕ್ಷೇತ್ರವೂ ಕೂಡ ಬರುತ್ತೆ. ಹಾಗಾಗಿ ಇದು ಅತ್ಯಂತ ಪ್ರತಿಷ್ಠೆಯಾಗಿ ಕಾಣ್ತಾ ಇದೆಯಾ ಸಿದ್ದರಾಮಯ್ಯನವರಿಗೆ? ಇಲ್ಲ, ರಾಜ್ಯದ 28 ಕ್ಷೇತ್ರಗಳು ಪ್ರತಿಷ್ಠೆನೇ. ಯಾಕೆಂದರೆ ನಾವು ಏನು 23ರಲ್ಲಿ ಅಧಿಕಾರಕ್ಕೆ ಬಂದ್ವಿ, ಕಾಂಗ್ರೆಸ್ ಇಲ್ಲಿ ಬಂದಂಥ ನಂತರ ಏನು ಗ್ಯಾರಂಟಿಗಳನ್ನ ಕೊಟ್ವಿ ಜನಗಳಿಗೆ, ಆ ಗ್ಯಾರಂಟಿಗಳನ್ನ ನಾವು ಒಂದು ಪಕ್ಷಕ್ಕಾಗಿ, ಒಂದು ಜಾತಿಗಾಗಿ, ಒಂದು ಧರ್ಮಕ್ಕಾಗಿ ಕೊಟ್ಟಂಥದ್ದಲ್ಲ. ಎಲ್ಲ ಧರ್ಮಗಳು, ಎಲ್ಲ ಪಕ್ಷದವರು ಫಲಾನುಭವಿಗಳಿದ್ದಾರೆ. ಅವರು ಸಿದ್ದರಾಮಯ್ಯನ ಕೈ ಬಲಪಡಿಸುವಂಥ ವಿಶ್ವಾಸ ಇದೆ. ಬರೀ ನಗರ ಅಂತಲ್ಲ, 28 ಕ್ಷೇತ್ರಗಳು ಕೂಡ ನಮಗೆ ಪ್ರತಿಷ್ಠೆಯಾಗಿದೆ. ಅತಿ ಹೆಚ್ಚು ಸಂಸದರನ್ನ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ನಾವು ಕಳಿಸ್ಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ಖರ್ಗೆ ಸಾಹೇಬರೆಲ್ಲ ಪಣ ತೊಟ್ಟಿದ್ದಾರೆ. ಅತಿ ಹೆಚ್ಚು ಈ ಸಂಸದನ ಆಯ್ಕೆಯನ್ನು ಮಾಡಿ ಕರ್ನಾಟಕ ಜನತೆ ಕಳಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಇದು ಸುನಿಲ್ ಬೋಸ್ ಅವರ ಮಾತು. ತಾಳ್ಮೆಯಿಂದ ಇದ್ದೆ. ಕಳೆದ 3 ಚುನಾವಣೆಗಳಲ್ಲೂ ಕೂಡ ಟಿಕೆಟ್ ಸಿಗಬೇಕಾಗಿತ್ತು. ತಾಳ್ಮೆಯಿಂದ ಇದ್ದೆ. ಅಂತಿಮವಾಗಿ ಹೈಕಮಾಂಡ್ ನನಗೆ ಟಿಕೆಟನ್ನು ಕೊಟ್ಟಿದೆ. ಈ ಬಾರಿಯೂ ಕೂಡ ನಾನು ಈ ಕ್ಷೇತ್ರದಲ್ಲಿ ಗೆಲ್ತೇನೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.